ಫೈನಲಿ ಚಿನ್ನಸ್ವಾಮಿಯಲ್ಲಿ ವಿರಾಟ್ ಕೊಹ್ಲಿಯನ್ನ ನೋಡಬಹುದು ಅಂತ ಅಂದುಕೊಂಡಿದ್ದಂತ ಜನರಿಗೆ ಬಹಳ ನಿರಾಸೆ ಆಗಿದೆ. ಯಾಕಂದ್ರೆ ಇಲ್ಲಿ ನಡಿಬೇಕಾಗಿದ್ದಂತ ವಿಜಯ್ ಹಜಾರೆ ಟ್ರೋಫಿಯನ್ನ ದೇವನಹಳ್ಳಿಗೆ ಶಿಫ್ಟ್ ಮಾಡಿದ್ರು. ಆ ನಂತರವೂ ಕೂಡ ಇಲ್ಲಿ ವಿರಾಟ್ ಕೊಹ್ಲಿಯನ್ನ ನೋಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತ ನೋವು ಅನೇಕ ಫ್ಯಾನ್ಸ್ಗೂ ಕೂಡ ಕಾಡಿತ್ತು. ಹಾಗಾದ್ರೆ ಅಸಲಿಗೆ ಆಗಿದ್ದೇನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ? ಹಾಗಾದ್ರೆ ಮುಂದಿನ ಮ್ಯಾಚ್ಗಳು ನಡೆಯುತ್ತಾ ಇಲ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಚಿನ್ನಸ್ವಾಮಿಯಲ್ಲಿ ನಡೆಯಬೇಕಿದ್ದ ಪಂದ್ಯ ಶಿಫ್ಟ್. ಕೊಹ್ಲಿ ನೋಡಲು ಕಾದು ಕುಳಿತಿದ್ದವರಿಗೆ ಶಾಕ್. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ದೇವನಹಳ್ಳಿಯ ಎನ್ಸಿಎ ಕ್ರೀಡಾಂಗಣಕ್ಕೆ ಶಿಫ್ಟ್ ಆಗಿದೆ. 15 ವರ್ಷಗಳ ಬಳಿಕ ಕಿಂಗ್ ವಿರಾಟ್ ಕೊಹ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡ್ತಾ ಇದ್ರು. ಹೀಗಾಗಿ ಕೊಹ್ಲಿ ನೋಡೋದಕ್ಕೆ ಕಾಯುತ್ತಿದ್ದ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ. ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸುವುದಕ್ಕೆ ಕೆಎಸ್ಸಿಎ ಮನವಿ ಮಾಡಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಪರಿಶೀಲನೆ ಮಾಡಿದ್ದ ಸಮಿತಿ ಪಂದ್ಯಕ್ಕೆ ನಿರಾಕರಿಸಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು, ಮುಂದಿನ ದಿನದಲ್ಲಿ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸುವ ಭರವಸೆ ನೀಡಿದೆ. ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವತ್ತು ಮ್ಯಾಚ್ ಇಲ್ಲ. Committee which had gone to the stadium on the instructions of the department. ಈ ಹಿಂದಿನ ಪದಾಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಕೆಎಸ್ಸಿಎ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಕೆಲವೊಂದು ಅಂಶಗಳನ್ನು ತಿಳಿಸಲಾಗಿದೆ. ಪಂದ್ಯ ನಡೆಸುವುದಕ್ಕೆ ಸಮಿತಿ ನೀಡಿದ ವರದಿ ವ್ಯತಿರಿಕ್ತವಾಗಿದೆ. ಸರ್ಕಾರ ಸಮಿತಿ ನಿಲುವನ್ನ ಕೆಎಸ್ಸಿಎ ಗೌರವಿಸುತ್ತಿದೆ. ನ್ಯೂನ್ಯತೆ ಬಗೆಹರಿಸಿ ಪಂದ್ಯ ನಡೆಸುವುದಕ್ಕೆ ಸರ್ಕಾರದೊಂದಿಗೆ ಚರ್ಚೆ ಮಾಡುತ್ತೇವೆ. ಹಿಂದಿನ ಪದಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೀಗಾಗಿದೆ. ವೆಂಕಟೇಶ್ ಪ್ರಸಾದ್ ನೇತೃತ್ವದ ಕಮಿಟಿ ರಚಿಸಿ ಕೇವಲ 2 ವಾರ ಆಗಿದೆ. ಸುರಕ್ಷತೆ ಭದ್ರತಾ ಕ್ರಮ ಸರಿದೂಗಿಸುವ ಪ್ರಯತ್ನ ಕೂಡ ಜಾರಿಯಲ್ಲಿದೆ. ಒಟ್ನಲ್ಲಿ ವಿಜಯ್ ಹಜಾರೆ ಪಂದ್ಯ ದೇವನಹಳ್ಳಿಯ ಎನ್ಸಿಎ ಮೈದಾನಕ್ಕೆ ಶಿಫ್ಟ್ ಆಗಿದ್ದು, ಕ್ರಿಕೆಟ್ ಅಭಿಮಾನಿಗಳಿಗೆ, ಅದರಲ್ಲೂ ರನ್ ಮಷಿನ್ ಅಭಿಮಾನಿಗಳಿಗೆ ನಿರಾಸೆ ಅಂತಾನೆ ಹೇಳಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಈಗಾಗಲೇ ವಿಜಯ್ ಹಜಾರೆ ಟ್ರೋಫಿ ಶಿಫ್ಟ್ ಆಗಿದ್ದಾಯ್ತು, ಮುಂದೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ವಿರಾಟ್ ಕೊಹ್ಲಿಯನ್ನ ನೋಡಬೇಕಂತ ಅನ್ಕೊಂಡವ್ರಿಗೂ ಕೂಡ ನೋಡೋದಕ್ಕೆ ಆಗಿಲ್ಲ. ಮುಂದಿನ ಮ್ಯಾಚಸ್ಗಳು ನಡೆಯುತ್ತಾ ಇಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನ್ನುವಂತಹ ಒಂದಷ್ಟು ಅನುಮಾನಗಳು, ಗೊಂದಲಗಳು ಈಗ ಸದ್ಯಕ್ಕಿರೋದು. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ವೀರೇಶ್. ನಿನ್ನೆಯಿಂದ ಸಾಕಷ್ಟು ಗೊಂದಲ ಗೀಡಾಗಿತ್ತು. ಅಂದ್ರೆ ಆ ವಿಜಯ್ ಹಜಾರೆ ಟೂರ್ನಿ ಒಂದ್ ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಎಂಬ ಒಂದು ಕಡೆ ಅಭಿಮಾನಿಗಳು ತುಂಬಾ ಒಂದ್ ಕಡೆ ಅಂದ್ರೆ ಭಾವನೆ ಇಟ್ಕೊಂಡಿದ್ರು. ಬಟ್ ಅಲ್ಲಿಂದ ಈಗ ಎನ್ಸಿಎಗೆ ಶಿಫ್ಟ್ ಆಗಿದೆ. ನಾನೀಗ ಎನ್ಸಿಎ ಮೈದಾನದ ಮುಂಭಾಗದಲ್ಲಿದ್ದೇನೆ. ನೋಡ್ತಿರಬಹುದು, ತುಂಬಾ ಟೈಟ್ ಸೆಕ್ಯೂರಿಟಿ ಇಲ್ಲಿ ನಿಯೋಜನೆಗೊಂಡಿದೆ. ಈಗ ಮ್ಯಾಚ್ ಆರಂಭವಾಗಿದೆ. ಆಂಧ್ರಪ್ರದೇಶ ಮತ್ತು ಡೆಲ್ಲಿ ಇವೆರಡು ನಡುವಿನ ಪಂದ್ಯ ಆರಂಭವಾಗಿದೆ. ಹೀಗಾಗಿ ವಿರಾಟ್ ಕೊಹ್ಲಿ, ರಿಷಬ್ ಪಂತ್ ಸಾಕಷ್ಟು ಆಟಗಾರರು ಒಳಗಡೆ ಹೋಗಿದ್ದಾರೆ. ಬಟ್ ಇಲ್ಲಿ ಯಾರನ್ನೂ ಬಿಡ್ತಿಲ್ಲ, ಪ್ರೇಕ್ಷಕರನ್ನ ಬಿಡ್ತಿಲ್ಲ. ಬಂದಂತ ಅಭಿಮಾನಿಗಳನ್ನ ಈಗ ವಾಪಸ್ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಟೈಟ್ ಸೆಕ್ಯೂರಿಟಿ ನಿಯೋಜನೆಗೊಂಡಿದೆ. ಮತ್ತು ಇಲ್ಲಿ ಚಿನ್ನಸ್ವಾಮಿ ಅಂತ ಇಲ್ಲಿ ಕವರ್ ಆಗಿಲ್ಲ, ಫುಲ್ ಕವರ್ ಆಗಿಲ್ಲ, ಎಲ್ಲ ಓಪನ್ ಆಗಿದೆ. ಹೀಗಾಗಿ ಒಂದ್ ಕಡೆ ಕಾಂಪೌಂಡ್ ಸುತ್ತಮುತ್ತ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಆ ಅಭಿಮಾನಿಗಳು ಬಂದು ಏನಾದ್ರೂ ಇದು ದಾಟಿ ಹೋಗಬಹುದು ಎಂಬ ದೃಷ್ಟಿಯಿಂದ ಸುತ್ತಲೂ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಂಡಿದ್ದಾರೆ. ಈಗ ಮ್ಯಾಚ್ ನಡೀತಾ ಇದೆ. ಯಾಕಂದ್ರೆ ಒಂದ್ ಕಡೆ ಕೆಸಿಎದವರು ಒಂದ್ ಕಡೆ ಸಾಕಷ್ಟು ಒಂದ್ ಕಡೆ ಸಿಎಂಗೆ ಒತ್ತಾಯ ಮಾಡಿದ್ರು, ಡಿಸಿಎಂ ಅವರಿಗೆ ಒತ್ತಾಯ ಮಾಡಿದ್ರು ಮತ್ತು ಗೃಹ ಸಚಿವರಿಗೆ ಒತ್ತಾಯ ಮಾಡಿದ್ರು. ಆದ್ರೆ ಅಲ್ಟಿಮೇಟ್ ಆಗಿ ಒಂದ್ ಕಡೆ ಪೊಲೀಸ್ ಕಮಿಷನರ್ ಅವರು ನಿರಾಕರಣೆ ಮಾಡಿದರೆ ಇಲ್ಲಿ ಯಾವುದೇ ರೀತಿಯ ಮ್ಯಾಚ್ ಆಡದಂತೆ ಈಗ ತಿಳಿಸಿದ್ದಾರೆ. ಯಾಕಂದ್ರೆ ಸರ್ಕಾರ ರಚಿಸಿರುವ ಕಮಿಟಿ ಕೆಲವೊಂದು ಅಂಶಗಳನ್ನ ಒಂದ್ ಕಡೆ ಕೆಸಿಎ ಮೆಂಬರ್ಗಳಿಗೆ ನೀಡಿತ್ತು. ಅಂದ್ರೆ ರಿನೋವೇಷನ್ ಮಾಡಬೇಕು, ಎಕ್ಸಿಟ್ ಎಂಟ್ರಿ ಗೇಟ್ ಅನ್ನ ಬದಲಾವಣೆ ಮಾಡಬೇಕು, ಹೀಗೆ 10 ಹಲವಾರು ಅಂಶಗಳನ್ನ ನೀಡಿದ್ರು. ಬಟ್ ಯಾವುದೂ ಆಗಿಲ್ಲ. ಯಾಕಂದ್ರೆ ಆರ್ಸಿಬಿ ಕಾಲ್ ತುಳಿದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಯಾವುದೇ ರೀತಿಯ ರಿನೋವೇಷನ್ ಮಾಡಿಲ್ಲ, ಬದಲಾವಣೆ ಮಾಡಿಲ್ಲ. ಹೀಗಾಗಿ ಆ ಒಂದು ದೃಷ್ಟಿಯಿಂದ ಇದೀಗ ಇಲ್ಲಿ ಸೇಫ್ ಎಲ್ಲ ಎಂಬುದು ಕಡೆ ಹೇಳಲಾಗಿತ್ತು. ಇದೀಗ ಎನ್ಸಿಎ ಕ್ರೀಡಾಂಗಣಕ್ಕೆ ಶಿಫ್ಟ್ ಆಯಿತು. ಈಗ ಮ್ಯಾಚ್ ನಡೀತಿದೆ. ನೋಡ್ತಿರಬಹುದು, ಗೇಟ್ ಮುಂಭಾಗದಲ್ಲಿ ಸೆಕ್ಯೂರಿಟಿ, ಗೇಟ್ ಹಿಂಭಾಗದಲ್ಲಿ ಸೆಕ್ಯೂರಿಟಿ, ಟೋಟಲ್ ತುಂಬಾ ಸೆಕ್ಯೂರಿಟಿಯಿಂದ ಕೂಡಿದೆ. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಆದ್ರೆ ಬಂದಂತ ಅಭಿಮಾನಿಗಳನ್ನ ಕಳಿಸ್ತಾ ಇದ್ದಾರೆ. ವೇಟ್ ನೋಡ್ತಿರಬಹುದು. ಬಟ್ ಇಲ್ಲಿ ಯಾರು ಒಳಗಡೆ ಪ್ರೇಕ್ಷಕರನ್ನ ಬಿಟ್ಟಿಲ್ಲ. ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ
ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಬಂದು ನಿರಾಸೆಯನ್ನ ತೋರ್ತಾ ಇದ್ದಾರೆ. ರಿಪಬ್ಲಿಕ್ ತಂಡಕ್ಕೆ ಒಂದ್ ಕಡೆ ಅಭಿಮಾನಿಗಳು ಸಹ ಹೇಳ್ತಿದ್ದಾರೆ, ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಆಡಿಸಿದ್ರೆ ತುಂಬಾ ಉತ್ತಮವಾಗಿತ್ತು, ನಮಗೂ ತುಂಬಾ ಅನುಕೂಲವಾಗಿತ್ತು, ತುಂಬಾ ಇದು ದೂರ ಆಗುತ್ತೆ. ಹೀಗಾಗಿ ಬಂದಂತ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಮಾತ್ರ ಎನ್ಸಿಎ ಗ್ರೌಂಡ್ ಸುತ್ತಮುತ್ತ ಪೊಲೀಸ್ ನಿಯೋಜನೆಗೊಂಡಿದ್ದಾರೆ ಮತ್ತು ಮ್ಯಾಚ್ ಆರಂಭವಾಗಿದೆ. ಅಶ್ವಿನಿ, ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಫೈನಲಿ ಚಿನ್ನಸ್ವಾಮಿಯಲ್ಲಿ ವಿರಾಟ್ ಕೊಹ್ಲಿಯನ್ನ ನೋಡಬಹುದು ಅಂತ ಅಂದುಕೊಂಡಿದ್ದಂತ ಜನರಿಗೆ ಬಹಳ ನಿರಾಸೆ ಆಗಿದೆ. ಯಾಕಂದ್ರೆ ಇಲ್ಲಿ ನಡಿಬೇಕಾಗಿದ್ದಂತ ವಿಜಯ್ ಹಜಾರೆ ಟ್ರೋಫಿಯನ್ನ ದೇವನಹಳ್ಳಿಗೆ ಶಿಫ್ಟ್ ಮಾಡಿದ್ರು. ಆ ನಂತರವೂ ಕೂಡ ಇಲ್ಲಿ ವಿರಾಟ್ ಕೊಹ್ಲಿಯನ್ನ ನೋಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತ ನೋವು ಅನೇಕ ಫ್ಯಾನ್ಸ್ಗೂ ಕೂಡ ಕಾಡಿತ್ತು. ಹಾಗಾದ್ರೆ ಅಸಲಿಗೆ ಆಗಿದ್ದೇನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ? ಹಾಗಾದ್ರೆ ಮುಂದಿನ ಮ್ಯಾಚ್ಗಳು ನಡೆಯುತ್ತಾ ಇಲ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಚಿನ್ನಸ್ವಾಮಿಯಲ್ಲಿ ನಡೆಯಬೇಕಿದ್ದ ಪಂದ್ಯ ಶಿಫ್ಟ್. ಕೊಹ್ಲಿ ನೋಡಲು ಕಾದು ಕುಳಿತಿದ್ದವರಿಗೆ ಶಾಕ್. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ದೇವನಹಳ್ಳಿಯ ಎನ್ಸಿಎ ಕ್ರೀಡಾಂಗಣಕ್ಕೆ ಶಿಫ್ಟ್ ಆಗಿದೆ. 15 ವರ್ಷಗಳ ಬಳಿಕ ಕಿಂಗ್ ವಿರಾಟ್ ಕೊಹ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡ್ತಾ ಇದ್ರು. ಹೀಗಾಗಿ ಕೊಹ್ಲಿ ನೋಡೋದಕ್ಕೆ ಕಾಯುತ್ತಿದ್ದ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ. ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸುವುದಕ್ಕೆ ಕೆಎಸ್ಸಿಎ ಮನವಿ ಮಾಡಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಪರಿಶೀಲನೆ ಮಾಡಿದ್ದ ಸಮಿತಿ ಪಂದ್ಯಕ್ಕೆ ನಿರಾಕರಿಸಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು, ಮುಂದಿನ ದಿನದಲ್ಲಿ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸುವ ಭರವಸೆ ನೀಡಿದೆ. ನಿನ್ನೆ ನಮ್ಮ ಕಮಿಟಿಯವರೆಲ್ಲ ಹೋಗಿದ್ವಿ, ಕಮಿಟಿಯಿಂದ ಒಂದಿಷ್ಟು ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವತ್ತು ಮ್ಯಾಚ್ ಇಲ್ಲ. Committee which had gone to the stadium on the instructions of the department. ಈ ಹಿಂದಿನ ಪದಾಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಕೆಎಸ್ಸಿಎ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಕೆಲವೊಂದು ಅಂಶಗಳನ್ನು ತಿಳಿಸಲಾಗಿದೆ. ಪಂದ್ಯ ನಡೆಸುವುದಕ್ಕೆ ಸಮಿತಿ ನೀಡಿದ ವರದಿ ವ್ಯತಿರಿಕ್ತವಾಗಿದೆ. ಸರ್ಕಾರ ಸಮಿತಿ ನಿಲುವನ್ನ ಕೆಎಸ್ಸಿಎ ಗೌರವಿಸುತ್ತಿದೆ. ನ್ಯೂನ್ಯತೆ ಬಗೆಹರಿಸಿ ಪಂದ್ಯ ನಡೆಸುವುದಕ್ಕೆ ಸರ್ಕಾರದೊಂದಿಗೆ ಚರ್ಚೆ ಮಾಡುತ್ತೇವೆ. ಹಿಂದಿನ ಪದಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೀಗಾಗಿದೆ. ವೆಂಕಟೇಶ್ ಪ್ರಸಾದ್ ನೇತೃತ್ವದ ಕಮಿಟಿ ರಚಿಸಿ ಕೇವಲ 2 ವಾರ ಆಗಿದೆ. ಸುರಕ್ಷತೆ ಭದ್ರತಾ ಕ್ರಮ ಸರಿದೂಗಿಸುವ ಪ್ರಯತ್ನ ಕೂಡ ಜಾರಿಯಲ್ಲಿದೆ. ಒಟ್ನಲ್ಲಿ ವಿಜಯ್ ಹಜಾರೆ ಪಂದ್ಯ ದೇವನಹಳ್ಳಿಯ ಎನ್ಸಿಎ ಮೈದಾನಕ್ಕೆ ಶಿಫ್ಟ್ ಆಗಿದ್ದು, ಕ್ರಿಕೆಟ್ ಅಭಿಮಾನಿಗಳಿಗೆ, ಅದರಲ್ಲೂ ರನ್ ಮಷಿನ್ ಅಭಿಮಾನಿಗಳಿಗೆ ನಿರಾಸೆ ಅಂತಾನೆ ಹೇಳಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಈಗಾಗಲೇ ವಿಜಯ್ ಹಜಾರೆ ಟ್ರೋಫಿ ಶಿಫ್ಟ್ ಆಗಿದ್ದಾಯ್ತು, ಮುಂದೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ವಿರಾಟ್ ಕೊಹ್ಲಿಯನ್ನ ನೋಡಬೇಕಂತ ಅನ್ಕೊಂಡವ್ರಿಗೂ ಕೂಡ ನೋಡೋದಕ್ಕೆ ಆಗಿಲ್ಲ. ಮುಂದಿನ ಮ್ಯಾಚಸ್ಗಳು ನಡೆಯುತ್ತಾ ಇಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನ್ನುವಂತ ಒಂದಷ್ಟು ಅನುಮಾನಗಳು, ಗೊಂದಲಗಳು ಈಗ ಸದ್ಯಕ್ಕಿರೋದು. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ವೀರೇಶ್. ನಿನ್ನೆಯಿಂದ ಸಾಕಷ್ಟು ಗೊಂದಲ ಗೀಡಾಗಿತ್ತು. ಅಂದ್ರೆ ಆ ವಿಜಯ್ ಹಜಾರೆ ಟೂರ್ನಿ ಒಂದ್ ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಎಂಬ ಒಂದ್ ಕಡೆ ಅಭಿಮಾನಿಗಳು ತುಂಬಾ ಒಂದ್ ಕಡೆ ಅಂದ್ರೆ ಭಾವನೆ ಇಟ್ಕೊಂಡಿದ್ರು. ಬಟ್ ಅಲ್ಲಿಂದ ಈಗ ಎನ್ಸಿಎಗೆ ಶಿಫ್ಟ್ ಆಗಿದೆ. ನಾನೀಗ ಎನ್ಸಿಎ ಮೈದಾನದ ಮುಂಭಾಗದಲ್ಲಿದ್ದೇನೆ. ನೋಡ್ತಿರಬಹುದು, ತುಂಬಾ ಟೈಟ್ ಸೆಕ್ಯೂರಿಟಿ ಇಲ್ಲಿ ನಿಯೋಜನೆಗೊಂಡಿದೆ. ಈಗ ಮ್ಯಾಚ್ ಆರಂಭವಾಗಿದೆ. ಆಂಧ್ರಪ್ರದೇಶ ಮತ್ತು ಡೆಲ್ಲಿ ಇವೆರಡು ನಡುವಿನ ಪಂದ್ಯ ಆರಂಭವಾಗಿದೆ. ಹೀಗಾಗಿ ವಿರಾಟ್ ಕೊಹ್ಲಿ, ರಿಷಬ್ ಪಂತ್ ಸಾಕಷ್ಟು ಆಟಗಾರರು ಒಳಗಡೆ ಹೋಗಿದ್ದಾರೆ. ಬಟ್ ಇಲ್ಲಿ ಯಾರನ್ನು ಬಿಡ್ತಿಲ್ಲ, ಪ್ರೇಕ್ಷಕರನ್ನು ಬಿಡ್ತಿಲ್ಲ. ಬಂದಂತ ಅಭಿಮಾನಿಗಳನ್ನ ಈಗ ವಾಪಸ್ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಟೈಟ್ ಸೆಕ್ಯೂರಿಟಿ ನಿಯೋಜನೆಗೊಂಡಿದೆ ಮತ್ತು ಇಲ್ಲಿ ಚಿನ್ನಸ್ವಾಮಿ ಅಂತ ಇಲ್ಲಿ ಕವರ್ ಆಗಿಲ್ಲ, ಫುಲ್ ಕವರ್ ಆಗಿಲ್ಲ, ಎಲ್ಲ ಓಪನ್ ಆಗಿದೆ. ಹೀಗಾಗಿ ಒಂದ್ ಕಡೆ ಕಾಂಪೌಂಡ್ ಸುತ್ತಮುತ್ತ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಯಾಕಂದ್ರೆ ಆ ಅಭಿಮಾನಿಗಳು ಬಂದು ಏನಾದ್ರು ಇದು ದಾಟಿ ಹೋಗಬಹುದು ಎಂಬ ದೃಷ್ಟಿಯಿಂದ ಸುತ್ತಲೂ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಂಡಿದ್ದಾರೆ. ಈಗ ಮ್ಯಾಚ್ ನಡೀತಾ ಇದೆ. ಯಾಕಂದ್ರೆ ಒಂದ್ ಕಡೆ ಕೆಸಿಎದವರು ಒಂದ್ ಕಡೆ ಸಾಕಷ್ಟು ಒಂದ್ ಕಡೆ ಸಿಎಂಗೆ ಒತ್ತಾಯ ಮಾಡಿದ್ರು, ಡಿಸಿಎಂ ಅವರಿಗೆ ಒತ್ತಾಯ ಮಾಡಿದ್ರು ಮತ್ತು ಗೃಹ ಸಚಿವರಿಗೆ
ಒತ್ತಾಯ ಮಾಡಿದ್ರು. ಆದ್ರೆ ಅಲ್ಟಿಮೇಟ್ ಆಗಿ ಒಂದ್ ಕಡೆ ಪೊಲೀಸ್ ಕಮಿಷನರ್ ಅವರು ನಿರಾಕರಣೆ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿಯ ಮ್ಯಾಚ್ ಆಡದಂತೆ ಈಗ ತಿಳಿಸಿದ್ದಾರೆ. ಯಾಕಂದ್ರೆ ಸರ್ಕಾರ ರಚಿಸಿರುವ ಕಮಿಟಿ ಕೆಲವೊಂದು ಅಂಶಗಳನ್ನ ಒಂದ್ ಕಡೆ ಕೆಸಿಎ ಮೆಂಬರ್ಗಳಿಗೆ ನೀಡಿತ್ತು. ಅಂದ್ರೆ ರಿನೋವೇಷನ್ ಮಾಡಬೇಕು, ಎಕ್ಸಿಟ್ ಎಂಟ್ರಿ ಗೇಟ್ ಅನ್ನ ಬದಲಾವಣೆ ಮಾಡಬೇಕು, ಹೀಗೆ ಹಲವಾರು ಅಂಶಗಳನ್ನ ನೀಡಿದ್ರು. ಬಟ್ ಯಾವುದೂ ಆಗಿಲ್ಲ. ಯಾಕಂದ್ರೆ ಆರ್ಸಿಬಿ ಕಾಲ್ ತುಳಿದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ಯಾವುದೇ ರೀತಿಯ ರಿನೋವೇಷನ್ ಮಾಡಿಲ್ಲ, ಬದಲಾವಣೆ ಮಾಡಿಲ್ಲ. ಹೀಗಾಗಿ ಆ ಒಂದು ದೃಷ್ಟಿಯಿಂದ ಇದೀಗ ಇಲ್ಲಿ ಸೇಫ್ ಅಲ್ಲ ಎಂಬುದು ಕಡೆ ಹೇಳಲಾಗಿತ್ತು. ಇದೀಗ ಎನ್ಸಿಎ ಕ್ರೀಡಾಂಗಣಕ್ಕೆ ಶಿಫ್ಟ್ ಆಯಿತು. ಈಗ ಮ್ಯಾಚ್ ನಡೀತಿದೆ, ನೋಡ್ತಿರಬಹುದು. ಗೇಟ್ ಮುಂಭಾಗದಲ್ಲಿ ಸೆಕ್ಯೂರಿಟಿ, ಗೇಟ್ ಹಿಂಭಾಗದಲ್ಲಿ ಸೆಕ್ಯೂರಿಟಿ, ಟೋಟಲ್ ತುಂಬಾ ಸೆಕ್ಯೂರಿಟಿಯಿಂದ ಕೂಡಿದೆ. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ರೆ, ಆದ್ರೆ ಬಂದಂತ ಅಭಿಮಾನಿಗಳನ್ನ ಕಳಿಸ್ತಾ ಇದ್ದಾರೆ. ವೇಟ್ ನೋಡ್ತಿರ್ಬೋದು. ಬಟ್ ಇಲ್ಲಿ ಯಾರು ಒಳಗಡೆ ಪ್ರೇಕ್ಷಕರನ್ನ ಬಿಟ್ಟಿಲ್ಲ, ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಒಳಗಡೆ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಬಂದು ನಿರಾಸೆಯನ್ನ ತೋರ್ತಾ ಇದ್ದಾರೆ. ರಿಪಬ್ಲಿಕ್ ತಂಡಕ್ಕೆ ಒಂದ್ ಕಡೆ ಅಭಿಮಾನಿಗಳು ಸಹ ಹೇಳ್ತಿದ್ದಾರೆ, ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಆಡಿದ್ರೆ ತುಂಬಾ ಉತ್ತಮವಾಗಿತ್ತು, ನಮಗೂ ತುಂಬಾ ಅನುಕೂಲವಾಗಿತ್ತು, ತುಂಬಾ ಇದು ದೂರ ಆಗುತ್ತೆ. ಹೀಗಾಗಿ ಬಂದಂತ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಮಾತ್ರ ಎನ್ಸಿಎ ಗ್ರೌಂಡ್ ಸುತ್ತಮುತ್ತ ಪೊಲೀಸ್ ನಿಯೋಜನೆಗೊಂಡಿದ್ದಾರೆ ಮತ್ತು ಮ್ಯಾಚ್ ಆರಂಭವಾಗಿದೆ. ಅಶ್ವಿನಿ. ರೈಟ್ ವಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.